ಅವಳಿಗೆ ಮಾತ್ರ ಅಲ್ಲ, ಅವಳಿಗೆ ನ್ಯಾಯ ಕೊಡ್ಸೋಕ್ ಸಾಧ್ಯ ಇಲ್ಲ. ಆದ್ರೆ ಅವಳ ಪರವಾಗಿ ನಿಂತಿರುವಂತ ಕುಟುಂಬ ಮತ್ತು ಜನರಿಗೆ ಹೋರಾಟವನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಮಹಿಳೆಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಪರಂಪರೆ ನಮ್ಮದು. ಸೌಜನ್ಯ ಕೆಲಸಗಳು ಕೂಡ ಆ ಕೆಲಸ ಆಗ್ಬೇಕು. ಅದನ್ನು ಸಮೀರ್ ಅವರು ಮಾಡಿರ್ತಕ್ಕಂಥ ಬಹಳ ಉತ್ತಮವಂತ ಕೆಲಸ, ಅವ್ರಿಗೆ ಬೆಂಬಲಿಸುವಂತ ಕೆಲಸ ಇವತ್ತು ಈ ಸಂವಿಧಾನದಿಂದ, ಈ ಸರ್ಕಾರದಿಂದ ಆಗ್ಬೇಕು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತಂದ್ರೆ ನಮಗೆ ಹೆಣ್ಮಕ್ಳಿಗೆ ಒಂದು ಸ್ವಾತಂತ್ರ್ಯ ಸಿಕ್ಕಿದಂಗಾಗಿದೆ. ಸಮೀರ್ ಅವರು ಮಾಡಿದ್ದು ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಅದು ಯಾಕಂದ್ರೆ ಸುಮಾರು ದಿನಗಳ ಆಗಿದೆ, 10 ವರ್ಷಕ್ಕಿಂತ ಮೇಲೆ ಆಗಿದೆ. ಆ ಕೊಲೆ ಬಗ್ಗೆ CI ತನಿಖೆ ಆಗಿದ್ರು ಕೂಡ ವರದಿ ಪ್ರಕಾರ ಪಾಸಿಟಿವ್ ಯಾವ್ದು ಬರ್ತಾ ಇಲ್ಲ, ಎಲ್ಲ ನೆಗೆಟಿವ್ ಬರ್ತಾ ಇದೆ. ಯಾರನ್ನೋ ಒಂದು ಗುರಿ ಮಾಡ್ತಾ ಇದಾರೆ. ಅದು ಆಗ್ಬಾರ್ದಿತ್ತು ಸರ್, ಆಗಿದ್ದೆ. ಆದ್ರೂ ಅವ್ರಿಗೆ ನ್ಯಾಯ ಸಿಗ್ಲಿ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ಹೆಣ್ಮಕ್ಳಿಗೆ ಈ ತರ ಆಗ್ಬಾರ್ದು. ಮಹಿಳೆ ಅಂದ್ರೆ ಕೇವಲ ಒಂದು ವಸ್ತುವಲ್ಲ, ಮಹಿಳೆ ಅಂದ್ರೆ ಕೇವಲ ಒಂದು ಆಟವಲ್ಲ. 12 ವರ್ಷಗಳ ಹಿಂದೆ ಆಗಿದ್ದ ಸೌಜನ್ಯಳ ಕೇಸ್ ಇಂದೂ ಕೂಡ ಬಗೆಹರಿತಾ ಇಲ್ಲ. ಸಮೀರ್ ಅನ್ನೋ ಹುಡುಗ ಪಾಪ ಎಷ್ಟು ಚೆನ್ನಾಗಿ ಆ ಸೌಜನ್ಯಳ ಕೇಸ್ ನಾನು ವಿಡಿಯೋ ಮಾಡಿದ್ರೆ ಅವನ ಮೇಲೇನೆ ಕೇಸ್ ಹಾಕ್ತಾ ಇದ್ದಾರೆ. ಯಂಗ್ಸ್ಟರ್ಸ್ ಇವಾಗ ಅವರು ತನ್ನ ಸೇಫ್ಟಿಗೆ ಮತ್ತೆ ಸೆಲ್ಫ್ ಡಿಫೆನ್ಸ್ಗೆ ಏನಾದರೂ ಕರಾಟೆ ಮತ್ತೆ ನಮ್ಮ ಸೆಲ್ಫ್ ಡಿಫೆನ್ಸ್ಗೆ ಏನೇನು ಬೇಕೋ ಅದೆಲ್ಲ ಕಲಿಬೇಕು ಅವರು. ಮಹಿಳಾ ದಿನಾಚರಣೆಯನ್ನ ನಾವು ಮಹಿಳಾ ಚೈತನ್ಯ ದಿನ ಅಂತ ಹೇಳಿ ನಾವು ಕರಿತಾ ಇದ್ದೀವಿ. ಯಾಕಂದ್ರೆ ಎಲ್ಲ ಸಂದರ್ಭಗಳಲ್ಲಿಯೂ ಎಲ್ಲ ಬಗೆಯ ಒತ್ತಡಗಳನ್ನ ಹಿಮ್ಮೆಟ್ಟಿ ಮುನ್ನಡೆಯುವ ಅಥವಾ ಅದಕ್ಕೆ ಮುನ್ನಡೆಯುವ ಪ್ರಯತ್ನದಲ್ಲಿ ಮಹಿಳೆ ಸದಾ ತೊಡಗಿದ್ದಾಳೆ. ಸೌಜನ್ಯ ಪ್ರಕರಣ ನಡೆದಾಗ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲೂ ದೊಡ್ಡ ಪ್ರತಿಭಟನೆಯೂ ಆಯಿತು. ನಿರಂತರವಾಗಿ ಸೌಜನ್ಯಳ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಿದಂಥ ದೊಡ್ಡ ಹಿನ್ನೆಲೆ ಇದೆ. ಆದರೆ ಆಕೆಗೆ ಮತ್ತು ಆಕೆಯ ಹೆತ್ತವರಿಗೆ ನ್ಯಾಯ ಸಿಕ್ಕುವ ಬದಲು ಈಗ ತನ್ನ ಆತ್ಮಗೌರವಕ್ಕೋ ಘನತೆಗೋ ಕುಂದುಂಟಾಯಿತು ಅಂತ ಅವರ ಮೇಲೇನೆ ಅವರು ಮಾನನಷ್ಟ ಮೊಕದ್ದಮೆ ಹೂಡಿರುವುದು ಅತ್ಯಂತ ಹೇಯವಾದಂಥ ಒಂದು ಸಂಗತಿ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ, 13 ವರ್ಷಗಳ ಕಾಲ ಇಡೀ ಜನರು ಅವಳಿಗೆ ಮಾತ್ರ ಅಲ್ಲ, ಅವಳಿಗೆ ನ್ಯಾಯ ಕೊಡ್ಸೋಕ್ ಸಾಧ್ಯ ಇಲ್ಲ. ಆದ್ರೆ ಅವಳ ಪರವಾಗಿ ನಿಂತಿರುವಂತ ಕುಟುಂಬ ಮತ್ತು ಜನರಿಗೆ ಹೋರಾಟವನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಇದರ ಜೊತೆಗೆ ಈಗ ಯಾರು ಅಪರಾಧಿಯ ಹಿನ್ನೆಲೆ ಇರುವಂತ ಮತ್ತು ಆ ಕುಟುಂಬದಿಂದ ಬಂದಂತ ಅವರು ಇದನ್ನ ನಮ್ಮ ಘನತೆಗೆ ಕುಂದಾಯಿತು ಅಂತ ಅನ್ನೋದಿದೆಲ್ಲ, ಇದು ಅಪಹಾಸ್ಯದ ಒಂದು ಸಂಗತಿ ಅಲ್ಲದೆ ಇದೊಂದು ಘೋರವಾದಂತ ವಿಸಂಗತಿ ಅಂತ ಹೇಳಬಹುದು. ಅವರ ಮೇಲೆ, ಹೆತ್ತವರ ಮೇಲೆ ಮಾಡಿರುವ ಈ ಮಾನನಷ್ಟ ಮೊಕದ್ದಮೆ ಪ್ರಕರಣವನ್ನ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಏಕಕಂಠದಿಂದ ವಿರೋಧಿಸುತ್ತೆ. ಸಮಾಜ ಅನ್ನೋದು ಸ್ತ್ರೀ ಪುರುಷರ ಸಾಮರಸ್ಯದಿಂದ ನಡೀತಕ್ಕಂಥದ್ದು. ಅವ್ರ ನಡುವೆ ಒಂದು ಸೌಹಾರ್ದತೆ ಬೇಕು. ಆದರೆ ಇಡೀ ಭಾರತೀಯ ಸಮಾಜದೊಳಗಡೆ ಆ ರೀತಿಯಂಥ ವಾತಾವರಣ ಇಲ್ಲ. ಮಹಿಳೆಯನ್ನು ಸಮಾನವಾಗಿ ಕಂಡಿರ್ತಕ್ಕಂಥ ವಾತಾವರಣ ಇಲ್ಲ. ಮಹಿಳೆಯನ್ನ ಒಬ್ಬ ಮನುಷ್ಯನಾಗಿ ನೋಡಿರ್ತಕ್ಕಂಥ ಪರಂಪರೆನೂ ಕೂಡ ಇಲ್ಲ. ಮಹಿಳೆಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಪರಂಪರೆ ನಮ್ಮದು. ಅಂದರೆ ಮಹಿಳೆ ಪುರುಷನ ಅಧೀನವಾಗಿ ಬದುಕಬೇಕು ಅನ್ನುವಂಥದ್ದು ಒಂದು ಪರಂಪರೆ ನಮ್ಮದು. ಮಹಿಳೆಯನ್ನು ಯಾವತ್ತೂ ಕೂಡ ವಸ್ತ್ರ ದಾಟುವುದಕ್ಕೆ ನಾವು ಬಿಟ್ಟವಂಥವ್ರಲ್ಲ. ಎಲ್ಲನೂ ಕೂಡ ಒಬ್ಬ ಮಹಿಳೆ ಪುರುಷನ ಏಳಿಗೆಗಾಗಿ ಇರಬೇಕು, ಕುಟುಂಬದ ಏಳಿಗೆಗಾಗಿರ್ಬೇಕು ಅಂತ ಹೇಳಿ ಆಕೆಯನ್ನು ಬಂಧನದಲ್ಲಿ ಇಟ್ಟಿರುವಂಥ ಒಂದು ಸಮಾಜ ವ್ಯವಸ್ಥೆ ನಮ್ಮದು. ಅಂಥದ್ದು ಅದು ಸರಿಯಾದಂಥ ವಿಧಾನ ಅಲ್ಲ. ಒಂದು ಸಮಾಜದ ಬೆಳವಣಿಗೆಗೆ ಪುರುಷ ಎಷ್ಟು ಮುಖ್ಯನೋ ಸ್ತ್ರೀನೂ ಕೂಡ ಅಷ್ಟೇ ಮುಖ್ಯ. ಒಂದು ವೇಳೆ ಆಕೆನ ಹೊರಗಿಟ್ರೆ ಆ ಥರದ ಒಂದು ಸಮಾಜ ಒಂದು ಭಾಗ ಅಂಗವಿಹೀನ ಆದ ಹಾಗೇನೆ. ಆ ಕಾರಣಕ್ಕಾಗಿ ಇವತ್ತಿನ ತಿಳುವಳಿಕೆ ಪ್ರಕಾರ ಸ್ತ್ರೀ ಪುರುಷರ ನಡುವೆ ಯಾವುದೇ ಭೇದ ಭಾವವಿಲ್ಲ. ಅದನ್ನ ಎಲ್ಲ ದಾರ್ಶನಿಕರು ಹೇಳಿರ್ತಕ್ಕಂಥ, ಬಸವಣ್ಣ ಕೂಡ ಹೇಳಿರ್ತಕ್ಕಂಥ, ಚಳವಳಿ ಕೂಡ ಅದನ್ನು ಹೇಳಿರ್ತಕ್ಕಂಥದ್ದು. ಈ ಪರಿಕಲ್ಪನೆ ಏನಿದೆಯಲ್ಲ, ಸ್ತ್ರೀ ಪುರುಷರು ಸಮಾನರು ಅನ್ನುವಂಥ ಪರಿಕಲ್ಪನೆ ಏನಿದೆಯಲ್ಲ, ಅದು ಸಮಾಜವನ್ನ ಅಭಿವೃದ್ಧಿ ಕಡೆಗೆ ಒಯ್ತಾ ಇದೆ. ಸಮಾಜವನ್ನ ಒಳ್ಳೆಯ ಸ್ಥಿತಿ ಒಳಗಡೆ ಇಡುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ. ಈ ಕಲ್ಪನೆಗಳನ್ನ ಇವತ್ತು ಮಹಿಳೆಯರು ಬೆಳೆಸ್ಕೊಳ್ಳಿಕ್ಕತ್ತಿರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ.
ಪುರುಷನಾದಂಥವನು ಅವರ ಸಮಾನತೆಯನ್ನು ಒಪ್ಪಿಕೊಳ್ಬೇಕು, ಅವ್ರ ಸ್ವಾತಂತ್ರ್ಯವನ್ನು ಒಪ್ಪಿಕೊಳ್ಬೇಕು, ಅವ್ರಿಗೆ ಸಮಾನವಂತಹ ಬದುಕು ಹಕ್ಕನ್ನು ಕೊಡಬೇಕು ಅನ್ನೋ ಒಂದು ಘನತೆ ಬದುಕಿಗಾಗಿ ಈ ರೀತಿಯ ಸಮಾವೇಶ ನಡೀತಾ ಇದೆಯಲ್ಲ, ಇದು ಸ್ತುತ್ಯಾರ್ಹವಾದಂಥದ್ದು. ಇದು ಬೆಳವಣಿಗೆ ಆಗಬೇಕು. ಮಹಿಳೆ ಸಮಾನವಾಗಿ ಬದುಕತಕ್ಕಂಥ ವಾತಾವರಣವನ್ನು ಸಮಾಜದೊಳಗೆ ನಿರ್ಮಾಣ ಮಾಡ್ತಕ್ಕಂಥ ಕೆಲಸಗಳನ್ನ ನಾವೆಲ್ಲರೂ ಮಾಡಬೇಕು. ಬಹುಶಃ ಈ ಅತ್ಯಾಚಾರಿಗಳನ್ನ ಸರಿಯಾಗಿ ಶಿಕ್ಷೆ ಒಳಪಡಿಸದೇ ಇರೋದ್ರಿಂದ ಇವತ್ತು ನಿರಂತರವಾದ ಅತ್ಯಾಚಾರಗಳು ನಡೀತಾ ಇದ್ದಾವೆ. ಅದು ಒಂದೇ ವಿಷಯ ಅಂತಲ್ಲ, ಮಹಿಳೆ ಮೇಲೆ ನಾನಾ ತರದ ಇವತ್ತು ಅನ್ಯಾಯಗಳು ನಡೀತಾ ಇದೆ. ಆಕೆ ಉದ್ಯೋಗದೊಳಗೆ ಸಮಾನವಂತ ಅವಕಾಶಗಳು ಇಲ್ಲ. ಇವತ್ತು ಎಲ್ಲ ವಿಷಯಗಳಲ್ಲೂ ಸಮಾನವಂತ ಇವುಗಳಿಲ್ಲ. ಯಾರು ನ್ಯಾಯದ ಪರವಾಗಿ ಧ್ವನಿ ಎತ್ತಾರೋ, ಯಾರು ಮಹಿಳೆ ಮೇಲೆ ದೌರ್ಜನ್ಯಗಳು ನಡೀತಕ್ಕಂಥ ವಿರೋಧಿಸ್ತಾರೋ, ಅದು ಯಾರು ಮಾಡಿದಾರ ಅಂತ ಹೇಳ್ತಾರೋ ಅಂತ ಸರಿಯಾದಂತ ಒಂದು ಸುರಕ್ಷತೆ ಅನ್ನೋದು ಇವತ್ತಿಲ್ಲ. ಇವತ್ತು ಸೌಜನ್ಯ ಪ್ರಕರಣ ಏನಿದೆಯಲ್ಲ, ಆ ಸೌಜನ್ಯವನ್ನು ಇಟ್ಕೊಂಡು ಅನೇಕ ಹೆಣ್ಮಕ್ಳುಗಳ ಕೊಲೆಗಳಾಗಿದ್ದಾವೆ. ಅವೆಲ್ಲವುಗಳು ಬಯಲಿಗೆಳತಕ್ಕಂಥ ಕೆಲಸಗಳಾಗಬೇಕು. ಆದ್ರೆ ಇವತ್ತು ರಾಜಕೀಯ ಮತ್ತು ಧರ್ಮಗಳು ಒಂದಕ್ಕೊಂದು ಬೆಸೆದುಕೊಂಡಿದ್ದಾವೆ. ಅದು ಯಾವುದೇ ಪಕ್ಷಾತೀತವಾಗಿ ಅದನ್ನ ಹೇಳಬೇಕು. ಅದು ಕಾಂಗ್ರೆಸ್ ಇದ್ರು ಅದನ್ನೇ ಮಾಡ್ತಾ ಇದೆ, ಬಿಜೆಪಿ ಇದ್ರು ಕೂಡ ಅದನ್ನೇ ಮಾಡ್ತಾ ಇದೆ. ಇವತ್ತು ಅದನ್ನ ಯಾರು ಈ ಮಹಿಳೆ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ದಾರೋ ಅವರನ್ನ ನಿರ್ದಾಕ್ಷಿಣ್ಯವಾಗಿ ಶಿಕ್ಷಿಸುವಂತ ಕೆಲಸ ಆಗ್ಬೇಕು. ಸೌಜನ್ಯ ಕೆಲಸಗಳು ಕೂಡ ಆ ಕೆಲಸ ಆಗ್ಬೇಕು. ಅದನ್ನ ಸಮೀರ್ ಅವರು ಮಾಡಿರ್ತಕ್ಕಂಥ ಬಹಳ ಉತ್ತಮವಂತ ಕೆಲಸ, ಅವ್ರಿಗೆ ಬೆಂಬಲಿಸುವಂತ ಕೆಲಸ ಇವತ್ತು ಈ ಸಂವಿಧಾನದಿಂದ, ಈ ಸರ್ಕಾರದಿಂದ ಆಗ್ಬೇಕು. ಅದ್ರ ಬದಲಿಗೆ ಅವ್ರ ಮೇಲೆ ಕೇಸ್ ಆಗ್ತಕ್ಕಂಥದ್ದು ಏನಿದೆಯಲ್ಲ, ಅದು ದೊಡ್ಡದಂತ ಒಂದು ಅನ್ಯಾಯನ. ಅದು ಬಿಜೆಪಿ ಸರ್ಕಾರ ಕೇಂದ್ರದೊಳಗೆ ಅದೇ ಕೆಲಸ ಮಾಡಿದ್ರೆ ರಾಜ್ಯದೊಳಗೆ ಈ ಕೆಲಸ ಮಾಡ್ತಾ ಇದೆಯಲ್ಲ, ಇದೆಲ್ಲೂ ಕೂಡ ಆಗ್ಬಾರ್ದು. ಸೌಜನ್ಯಗೆ ನ್ಯಾಯ ಸಿಗ್ಬೇಕು, ಮಹಿಳೆಯರೆಲ್ಲರೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥದ್ದು ನ್ಯಾಯಯುತವಂತ ಕೆಲಸ. ಮಹಿಳೆಯ ಬಗ್ಗೆ ನಡೆಯುತ್ತಿರುವ ದೌರ್ಜನ್ಯ, ಹಿಂಸಾಚಾರ, ಸಣ್ಣ ಸಣ್ಣ ಮಕ್ಕಳಿಗೆ ಮಾಡ್ತಿರೋ ಹತ್ಯೆಗಳು ಅವೆಲ್ಲ ನೋಡಿದಾಗ ಬಹಳ ಮನ ಕಲಕುತ್ತೆ. ಇನ್ನೂ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ, ನಮಗೆ ಎಲ್ಲಿ ನ್ಯಾಯ ಸಿಗ್ತಿದೆ, ಮಹಿಳೆಯರು ಎಷ್ಟರ ಮಟ್ಟಿಗೆ ಇನ್ನೂ ಸಬಲರಾಗಬೇಕು, ಈ ಪ್ರಶ್ನೆ ನನ್ನಲ್ಲಿ ಯಾವಾಗಲೂ ಕಾಡ್ತಾ ಇರುತ್ತೆ. ದಿನ ಪೇಪರ್ ನೋಡಿದಾಗ ಒಂದಲ್ಲ ಒಂದು ಕಡೆ ಮಹಿಳೆಯರ ಘೋರ ಹತ್ಯೆಗಳು, ದೌರ್ಜನ್ಯಗಳು, ಮರ್ಯಾದೆ ಹತ್ಯೆಗಳು ಈ ಥರ ನಡೀತಾ ಇದೆ. ಇವನ್ನೆಲ್ಲ ಕಂಡಾಗ ನನಗೆ ಬಹಳ ತೀವ್ರವಾದ ಯೋಚನೆ ಬರುತ್ತೆ. ನಾವಿಷ್ಟು ಸಬಲರಾಗಕ್ಕೆ ಹೊರಟರು ಕೂಡ ನಮ್ಮನ್ನು ಎಲ್ಲೋ ಯಾವುದೋ ಒಂದು ದುಷ್ಟ ಶಕ್ತಿ ನಮ್ಮನ್ನು ದಾರುಣವಾಗಿ ಹಿಂಸಿಸುತ್ತಿದೆಯಾ ಅನ್ನೋ ಒಂದು ಚಿಂತೆ ನಮ್ಮಲ್ಲೆಲ್ಲ ಮೂಡುತ್ತಿದೆ. ಹಾಗಾಗಿ ನಾವೆಲ್ಲ ಸಮಾನ ಮನಸ್ಕರು, ಒಂದಲ್ಲ ಒಂದು ರೀತಿಯ ಮಹಿಳೆಯರಿಗಾಗಿ ಸದಾ ಚೈತನ್ಯಶೀಲರಾಗುವ ಮತ್ತು ಅವರ ಅಸಹಾಯಕತೆಯನ್ನು ಮೆಟ್ಟಿ ನಿಲ್ಲುವ ಬಗ್ಗೆ ನಾವು ಚಿಂತನೆ ಮಾಡ್ತಾನೆ ಇದ್ದೀವಿ, ಇನ್ನೂ ಮಾಡಬೇಕಾಗಿದೆ. ಅದು ಒಂದು ಬಹಳ ಅಸಹಾಯಕತೆಯೋ ಅಥವಾ ಈಗಿನ ದುಸ್ಥಿತಿಯೋ ಗೊತ್ತಾಗ್ತಾ ಇಲ್ಲ. ಇಂಥದ್ರಲ್ಲೂ ನಾವು ಸಮಾನ ಮನಸ್ಕರಾದ ಮಹಿಳೆಯರು ಗಟ್ಟಿ ನೆಲೆಯಲ್ಲಿ ಮುಂದೆ ಹೋಗ್ತೀವಿ, ಸಾಕ್ತೀವಿ. ಇಂಥ ದೌರ್ಜನ್ಯಗಳು ಪ್ರತಿಭಟಿಸ್ತಾನೆ ಇರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿದೇಶಿಯರಿಗಾಗ್ಲಿ ಸ್ವದೇಶಿಯರಿಗಾಗ್ಲಿ ರಕ್ಷಣೆ ಸ್ವಲ್ಪ ಅಗತ್ಯವಾಗಿ ಬೇಕಾಗ್ತಾ ಇದೆ ಅಂತ ನಾನು ಆಶಿಸ್ತಿದ್ದೀನಿ. ಯಾಕೆಂದ್ರೆ ನಮ್ಮ ಭಾರತ ಬಹು ಸಂಸ್ಕೃತಿಯ ಭಾರತ. ಇಂಥ ಭಾರತದಲ್ಲಿ ನಾವು ಎಲ್ಲರನ್ನೂ ಗೌರವಿಸಿ, ಎಲ್ಲರನ್ನೂ ಪ್ರೀತಿಸಿ, ಎಲ್ಲರನ್ನೂ ಸಮಾನತೆಯೆಡೆ ಕೊಂಡೋಗ್ಬೇಕು. ಭಾರತಕ್ಕೆ ಬರ್ತಿರೋ ವಿದೇಶಿಗಳ ನಮ್ಮ ಒಂದು ಬಹುತ್ವ, ನಮ್ಮ ಸಂಸ್ಕೃತಿ ಅವುಗಳೆಲ್ಲ ತಿಳಿದುಕೊಂಡು ಈ ನೆಲೆಯ ನೋಡೋದಕ್ಕೆ, ಆಸ್ವಾದಿಸುವುದಕ್ಕೆ, ಆನಂದಿಸುವುದಕ್ಕೆ ಬರ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಹೀಗೆಲ್ಲ ನಡ್ಕೊಂಡಾಗ ನಮಗೆ ಒಂಥರ ನಾಚಿಕೆಗೇಡು ಅಂತ ನನಗೆ ಅನ್ಸುತ್ತೆ. ಇಂಥವು ಸಹ ನಾವು ಗಮನಿಸಬೇಕಾದ್ದು. ನಾವು ಧೈರ್ಯವಾಗಿ ನಮ್ಮ ನೆಲೆಯಲ್ಲಿ ಓಡಾಡುವ ಒಂದು ಅವಕಾಶವನ್ನು, ಅಮಾನವೀಯವನ್ನು ಎದುರಿಸುವ ಗಟ್ಟಿತನವು ನಮ್ಮ ಮಹಿಳೆಯರಿಗೆ ಬರಬೇಕು. ಆದ್ರೆ ಮಹಿಳೆ ಒಬ್ಬಳೇ ಅಲ್ಲ, ಪುರುಷನು ಸಹ ಅದಕ್ಕೆ ಸಹಕರಿಸ್ತಾನೆ ಇರಬೇಕು. ಅಂತ ಸಂದರ್ಭದಲ್ಲಿ ಮಾತ್ರ ನಾವು ಸಮಾನತೆ ಎಡೆಗೆ ಸಾಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತಂದ್ರೆ ನಮಗೆ ಹೆಣ್ಮಕ್ಳಿಗೆ ಒಂದು ಸ್ವಾತಂತ್ರ್ಯ ಸಿಕ್ಕಿದಂಗಾಗಿದೆ. ಇಲ್ಲಿ ತನಕ ಹಿಂದಿನ ಕಾಲದಲ್ಲಿ ಇದ್ದಂಗೆ ಮನೆ ಒಳಗೆ ಹೆಣ್ಮಕ್ಳು ಇಲ್ಲ. ಈಗ ಎಲ್ಲಾ ಕಡೆನೂ ಹೆಣ್ಮಕ್ಳು ಹೊರಗಡೆ ಎಲ್ಲ ದುಡಿತಾ ಇದ್ದಾರೆ. ಮತ್ತೆ ಎಲ್ಲಾ ಕಡೆನೂ ಯಾವ ಕಡೆ ಅಂದ್ರೆ ಸ್ಪೋರ್ಟ್ಸ್ಗಳಿಗಾಗ್ಲಿ ಎಲ್ಲದ್ರಲ್ಲೂ ಮುಂದೆ ಇದ್ದಾಳೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಅಂದ್ಬಿಟ್ಟು ಹೆಣ್ಮಕ್ಳನ್ನ ಕೈ ಮೇಲಾಗಿದೆ. ಯಾವುದೇ ಕ್ಷೇತ್ರದಲ್ಲಿ ಸತ ಹೆಣ್ಣೊಂದು ಕಲಿತಾರೆ ಶಾಲೆ ಅಂತ ತೆರೆದಂತೆ ಹೆಣ್ಮಕ್ಳಿಗೆ ಯಾವುದೇ ವಿದ್ಯಾಭ್ಯಾಸನ ಮೊದ್ಲಿನ ಕಾಲದಲ್ಲಿ ಕೊಡ್ತಾ ಇರ್ಲಿಲ್ಲ, ಆಚೆಗೂ ಬಿಡ್ತಾ ಇರ್ಲಿಲ್ಲ. ಈಗಿನ ಕಾಲದಲ್ಲಿ ಹಂಗಲ್ಲ, ಹೆಣ್ಮಕ್ಳು ಮುಂದೆ ಬಿಟ್ಕೊಂಡು ಗಂಡ್ ಮಕ್ಳು ಹಿಂದೆ ಇದ್ರಂತೆಲ್ಲ. ಹೆಣ್ಮಕ್ಳು ಎರಡು ಸೇರಿದ್ರೆ ನಾವು ಚಪ್ಪಾಳೆ ಅಂತ ಅಂದ್ಬಿಟ್ಟು, ಒಂದ್ ಕೈ ಸೇರಿದ್ರೆ ಚಪ್ಪಾಳೆ ಆಗಲ್ಲ, ಎರಡು ಕೈನೂ ಸೇರ್ಬೇಕು. ಆದ್ರೆ ಹೆಣ್ಮಕ್ಳು ಮುಂದೆ ಹಿಂದಿನ ಕಾಲದಲ್ಲಿ ಹಂಗೆ ನಾವ್ ಈ ದೇಶದಲ್ಲಿ ಸತ ನಾವು ಮುಂದೆ ಬರ್ತೀವಿ ಅಂತ ಅಂದ್ಬಿಟ್ಟು ಒಂದು ಚಾಲೆಂಜ್ ಆಗಿ ತಗೊಂಡು ಎಲ್ಲ ರಾಜ್ಯದಲ್ಲೂ ಮತ್ತೆ ಎಲ್ಲ ಜಿಲ್ಲೆಗಳಲ್ಲೂ ಸತ ಎಲ್ಲರೂ ಒಟ್ಟಾಗಿ ದುಡಿಯೋಣ ಸೇರಿ ಅಂತ ಅಂದ್ಬಿಟ್ಟು ಮುಂದೆ ಹೊರಟಿದೀವಿ.
ಅದಕ್ಕೆ ನಾವು ಒಂದು ಜಯಕಾರ ಕೂತ್ಕೊಂಡು ಇದರಲ್ಲಿ ವಿಜಯನಗರದಲ್ಲಿ ಬಂದಿದ್ದೀವಿ. ಹಂಪೆಯಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನಾವು ಮುಂದೆ ಬರಬೇಕು ಅಂತ ಅಂದ್ಬಿಟ್ಟು ನಮ್ಮೆಲ್ಲರ ಆಸೆ. ನಾವೆಲ್ಲ ಕೂಡ್ಬಿಟ್ಟು ಒಂದು ಸಹಬಾಳ್ವೆಯಿಂದ ನಡಿಬೇಕು. ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋದೊಂದು ನಮ್ಮ ಆಶೆ ಇದೆ. ಸಮೀರ್ ಅವ್ರು ಮಾಡಿದ್ದು ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಅದು ಯಾಕಂದ್ರೆ ಸುಮಾರು ದಿನಗಳ ಆಗಿದೆ, 10 ವರ್ಷಕ್ಕಿಂತ ಮೇಲೆ ಆಗಿದೆ. ಆ ಕೊಲೆ ಬಗ್ಗೆ CI ತನಿಖೆ ಆಗಿದ್ರು ಕೂಡ ವರದಿ ಪ್ರಕಾರ ಪಾಸಿಟಿವ್ ಯಾವ್ದು ಬರ್ತಾ ಇಲ್ಲ, ಎಲ್ಲ ನೆಗೆಟಿವ್ ಬರ್ತಾ ಇದೆ. ಯಾರನ್ನೋ ಒಂದು ಗುರಿ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ MLA MP ಮಿನಿಸ್ಟ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಸ್ಥಳೀಯವಾಗಿರ್ಬೋದು ನಮ್ಮ ಕರ್ನಾಟಕ ಆಗಿರ್ಬೋದು, ಯಾರೇ MLA ಕೂಡ ಎಲ್ಲಿ ಕೂಡ ಚರ್ಚೆ ಮಾಡ್ತಾ ಇಲ್ಲ. ಯಾಕೆ ಇದಕ್ಕೆ MLA ಆಗ್ಲಿ ಯಾರ ರಾಜಕೀಯ ವ್ಯಕ್ತಿಗಳು ಏನಾದ್ರು ಸಪೋರ್ಟ್ ಮಾಡ್ತಾ ಇದಾರೆ ಆ ಘಟನೆಗಳಿಗೆ? ಇಲ್ವಾ? ಇಲ್ಲ ಅಂತ ಆದ್ರೆ ತಪ್ಪಿಕಸ್ತಂತ ಯಾರು ಮಾಡಿದಾರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕು. ಅದೇ ರೀತಿಯಾಗಿ ಸುಮ್ನೆ ಸಮೀರ್ ಅವರು ಒಳ್ಳೆ ವಿಚಾರವಾಗಿ ಹೇಳ್ತಿದ್ದಾರೆ. ಅವ್ರ ಮೇಲೆನೆ ಅರೆಸ್ಟ್ ವಾರೆಂಟು ಮತ್ತೆ ಬೆದರಿಕೆ ಕರೆಗಳು ಬರ್ತಾ ಇದಾರೆ. ಅಂತ ಬೆದರಿಕೆ ಕರೆಗಳನ್ನ ಮಾಡಿದಂತ ಕಿಡಿಗೇಡಿಗಳನ್ನ ಈ ಕೂಡಲೇ ಸೂಕ್ತ ಕಾನೂನು ಕ್ರಮ ಬಂಧಿಸಿ ಅವರಿಗೆ ಒಳ್ಳೆ ಶಿಕ್ಷೆ ಕೊಡ್ಬೇಕಂತ ಈ ಮುಖಾಂತರ ಒತ್ತಾಯ ಮಾಡುತ್ತೇವೆ. ಆದ್ರೆ ಹೆಣ್ಮಗುಗೆ ಈ ತರ ಆಗ್ಬಾರ್ದಿತ್ತು, ಆಗಿದೆ. ನಾವೆಲ್ಲ ಒಟ್ಗೂಡಿ ಅವ್ರನ್ನ ಒಂದು ಉನ್ನತ ಸ್ಥಾನಕ್ಕೆ ತರೋಣ ಅಂತ ಆಶಿಸ್ತೀವಿ. ಅದು ಆಗ್ಬಾರ್ದಿತ್ತು ಸರ್, ಆಗಿದ್ದೆ. ಆದ್ರೂನು ಅವ್ರಿಗೆ ನ್ಯಾಯ ಸಿಗ್ಲಿ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ಹೆಣ್ಮಕ್ಳಿಗೆ ಈ ತರ ಆಗ್ಬಾರ್ದು. ಯಾಕೆಂದ್ರೆ ಎಲ್ಲ ಹೆಣ್ಮಕ್ಳು ಒಂದೇನೆ, ಅವ್ರಿಗೆ ಮಾತ್ರ ಆ ತರ ಮಾಡಿ ಬೇರೆಯವ್ರಿಗೆಲ್ಲ ಬಿಡೋದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಮಹಿಳಾ ದಿನಾಚರಣೆ ಈ ಮುಖ್ಯ ಅಂಶ ಅಂದ್ರೆ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ, ಅತ್ಯಾಚಾರ, ಶೋಷಣೆ ಇವುಗಳನ್ನು ತಡೆಯುವುದಕ್ಕಾಗಿ ಈ ದಿನಾಚರಣೆ ಒಂದೇ ವರ್ಷ ಅಲ್ಲ, ವರ್ಷ ನಡೆಯುತ್ತದೆ. ವರ್ಷ ಅಲ್ಲ, ದಿನಾಲೂ ಇದರ ಬಗ್ಗೆ ನಾವು ಯೋಚಿಸಬೇಕಾಗಿದೆ. ಮಹಿಳೆ ಅಂದ್ರೆ ಕೇವಲ ಒಂದು ವಸ್ತುವಲ್ಲ, ಮಹಿಳೆ ಅಂದ್ರೆ ಕೇವಲ ಒಂದು ಆಟವಲ್ಲ. ಯಾಕಂದ್ರೆ ಹೆಣ್ಣು ಹುಡುಗಿ ಇವಾಗ ಹೊರಗೆ ಹೋಗೋದು ಒಂದು ಭಯ ಆಗ್ತಾ ಇದೆ, ಹೆಣ್ಮಕ್ಳನ್ನ ನಾವು ಹೊರಗೆ ಕಳಿಸೋದು ಒಂದು ಕೂಡ ಭಯ ಆಗ್ತಾ ಇದೆ. ಸೌಜನ್ಯ ನಮ್ಮ ಕಣ್ಮುಂದಿದ್ದಾಳೆ. 12 ವರ್ಷಗಳ ಹಿಂದೆ ಆಗಿದ್ದ ಸೌಜನ್ಯಳ ಕೇಸ್ ಇಂದೂ ಕೂಡ ಬಗೆಹರಿತಾ ಇಲ್ಲ. ಸಮೀರ್ ಅನ್ನೋ ಹುಡುಗ ಪಾಪ ಎಷ್ಟು ಚೆನ್ನಾಗಿ ಆ ಸೌಜನ್ಯಳ ಕೇಸ್ ನಾನು ವಿಡಿಯೋ ಮಾಡಿದ್ರೆ ಅವನ ಮೇಲೇನೆ ಕೇಸ್ ಹಾಕ್ತಾ ಇದ್ದಾರೆ. ಸೌಜನ್ಯ ಅಂತಹ ಎಷ್ಟೋ ಹುಡುಗಿಯರು ನಮ್ಮ ಮನೆಯಿಂದ ಶಾಲೆಗೆ ಹೋಗಿ ಶಾಲೆಯಿಂದ ಮನೆಗೆ ಬಂದು ತಲುಪೋದು ಕೂಡ ಒಂದು ಭಯ ಆಗ್ತಾ ಇದೆ. ಆದ್ದರಿಂದ ತಾಯಿ ತಂದೆಯರು ಮಕ್ಕಳನ್ನು ಕಳಿಸೋದಕ್ಕೆ ಭಯ ಪಡ್ತಾ ಇದ್ದಾರೆ. ಎಲ್ಲ ಮಹಿಳೆಯರು ಮತ್ತೆ ಎಲ್ಲ ಯುವಕರು ಯುವತಿಯರು ಎಲ್ಲರೂ ಖಂಡಿಸಬೇಕು. ಎಲ್ಲರೂ ಸಮೀರ್ ಜೊತೆಗೆ ನಾವು ಇರ್ತೀವಿ, ಸಮೀರ್ನ ಜೊತೆಗೆ ನಾವು ಇರ್ತೀವಂತ ಸಮೀರ್ಗೆ ನಾವು ಭರವಸೆಯನ್ನು ಕೊಡ್ತಾ ಇದ್ದೇವೆ. ಹಾಗೆಯೇ ನಾವು ಹುಡುಗಿಯರನ್ನು ಭಯ ಪಡಬೇಡಿ, ಎಲ್ಲರೂ ನಮ್ಮ ಜೊತೆಗೆ ಇದ್ದೀವಿ. ನೀವು ಎಲ್ಲ ವಿದ್ಯಾಭ್ಯಾಸವನ್ನು ಮಾಡಿ ಮುಂದೆ ಹೋಗಿ ನಿಮ್ಮ ಒಳ್ಳೆಯ ಒಂದು ಭವಿಷ್ಯ ಆಗಲಿ ಅಂತ ನಾನು ಆಶಿಸ್ತೇನೆ. ಮನೆಯಲ್ಲಿ ಊಟ ಮಾಡೀವಿ, ಅಡಿಗೆ ಮಾಡೀವಿ, ಮಕ್ಕಳಿಗೆ ನೋಡ್ಕೊಂಡೀವಿ ಅಂತ ಹೇಳಿ ಮನೆಯಲ್ಲಿ ಕುಂದ್ರದಲ್ಲ, ಎಲ್ಲರೂ ಹೊರಗಡೆ ಬರಬೇಕು. ಯಾಕಂದರೆ ನಾವ್ ಡೇಸ್ ಆಲ್ ಆರ್ ಎಜುಕೇಟೆಡ್ ಪೀಪಲ್ಸ್ ಇದ್ದಾರೆ, ಓದಿದ್ದಾರೆ. ಬಟ್ ಅದು ಓದನ್ನು ತನ್ನ ಒಳಗಡೆ ಇದು ಮಾಡಿ ಮನೆಯಲ್ಲಿ ಕೆಲಸ ಮಾಡ್ಕೊತ ಇದ್ದಾರೆ. ಬಟ್ ಮನೆಯಲ್ಲಿ ಕೆಲಸ ಮಾಡೋದು ಕೂಡ ಅದು ಒಂದು ಕೂಡ ಮಹಿಳಾದೇ ಕರ್ತವ್ಯ ಇದೆ. ಬಟ್ ಅದು ಬಿಟ್ಟು ತನ್ನ ರೈಟ್ಸ್ ಕೂಡ ಇದೆ, ಅದರ ಬಗ್ಗೆ ಕೂಡ ಅವರು ಯೋಚನೆ ಮಾಡಬೇಕು. ಯಾಕಂದರೆ ಇವಾಗ ಎಲ್ಲ ಕಡೆ ಮಹಿಳೆಯರಿಗೆ ರೈಟ್ಸ್ ಸಿಗ್ತಾ ಇಲ್ಲ, ಮತ್ತು ಎಲ್ಲ ಕಡೆ ಅತ್ಯಾಚಾರಗಳು ಭಾಳ ಆಗ್ತಾ ಇದ್ದಾವೆ. ಯಂಗ್ಸ್ಟರ್ಸ್ ಇವಾಗ ಅವರು ತನ್ನ ಸೇಫ್ಟಿಗೆ ಮತ್ತು ಸೆಲ್ಫ್ ಡಿಫೆನ್ಸ್ಗೆ ಏನಾದರೂ ಕರಾಟೆ ಮತ್ತು ನಮ್ಮ ಸೆಲ್ಫ್ ಡಿಫೆನ್ಸ್ಗೆ ಏನೇನು ಬೇಕೋ ಅದೆಲ್ಲ ಕಲಿಬೇಕು. ಅವರು ಸೌಜನ್ಯ ಕೇಸ್ ಬಗ್ಗೆ ಹೇಳೋದೇನೆಂದರೆ ಅವರು ಹೇಳಿರೋದು ಕರೆಕ್ಟ್ ಇದೆ, ಬಟ್ ನಮ್ಮ ಸರ್ಕಾರ ಅದು ನೋಡೋದಿಲ್ಲ. ಅವ್ರು ಏನು ನೋಡ್ತೈತೆ, ಪೊಲಿಟಿಕಲ್ ಪೀಪಲ್ಸ್ ಹೆಂಗೆ ಬೆಳೀತಾರೆ, ಅವರು ಓದಿಲ್ಲದಿರಲಿ ಅವರೇ ಜಾಸ್ತಿ ಇದು ಮಾಡ್ತಾರೆ. ಬಟ್ ಅವ್ರಿಗೆ ಏನಾಗ್ತದೆ, ಇಂಥವು ತೊಗೊಂಡು ಬಂದು ನಾವು ಇದು ಮಾಡಿದ್ರೆ ಅದನ್ನೇ ನಾವು ಇದು ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿ ಇಂಥ ಕೇಸುಗಳನ್ನು ಮುಚ್ಚಾಕಿ ಅವರೇನು ಇನ್ನು ಅತ್ಯಾಚಾರಕ್ಕೆ ಬೆಳವಣಿಗೆ ಕೊಡ್ತಾರೆ. ಶಿಕ್ಷೆ ಏನಂದರೆ ಅವ್ರು ಯಾವ ಥರ ಆರೋಪಿಗೆ ಯಾವ ಥರ ಹೆಣ್ಣು ಹುಡುಗಿಗೆ ಯಾವ ಥರ ಮಾಡಿ ಇದು ಮಾಡಿರ್ತಾರೆ ಅದೇ ಥರ ಅವನಿಗೆ ಕೂಡ ಮಾಡಿ ಶಿಕ್ಷೆ ಕೊಡಬೇಕಂತ ಹೇಳ್ತೀನಿ.